ಅದು ಇವಾಗ ತಮ್ಮದೇನಾಗಿದೆ ಅಂತ ನಿಲುವಳಿ ತಂದು ಅಟ್ಲೀಸ್ಟ್ ನಮಗೆ 69 ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಬೋದು ಅಂತ ಹೇಳಿ ಇದೆ. ನೀವು ಡೈರೆಕ್ಟ್ 69 ಕೊಡಿಯಲ್ಲ, ಇಲ್ಲಿ ತಂದು ಇದಂತ ನಿಲುವಳಿ ತಂದು ಮತ್ತೆ ನಾವು ಹೇಳಿ ಮತ್ತೆ ನಾನೇ ಅದನ್ನು ಕನ್ವರ್ಟ್ ಮಾಡೋ ಬದಲು ಅದನ್ನು ಡೈರೆಕ್ಟ್ 69 ಕೊಟ್ಟರೆ ಆಗಲೇ ನಾವೇ ಕೊಟ್ಟು ಬಿಡ್ತೇವೆ 69ಗೆ. ಅಲ್ಲ 60ಗೂ 69 ಏನು ವ್ಯತ್ಯಾಸ ಇದೆ? 60ನ ನಾವು ಹೇಳಿದಾಗ ಪ್ರೆಸೆಂಟೇಷನ್ ಮಾಡಕ್ಕೆ ಅವಕಾಶ ಇರ್ತದೆ. ನೀವು ಅದನ್ನ ಡೈವರ್ಟ್ ಮಾಡ್ಬಿಟ್ಟಿದ್ದಾರೆ. ನೀವು ಅದನ್ನ 60ನ ಭಾಗ ಮಾಡಾಕ್ಬಿಟ್ಟು ಅದಕ್ಕೆ ವ್ಯಾಲ್ಯೂ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಅದರಿಂದ ರೂಲ್ಸ್ ಇರೋದು. ಆಮೇಲೆ ನೀವ್ ಹೇಳ್ಬೇಕು, ನಾವು ಮಣ್ಣೆ ಮಾಡೋದು, ನಮ್ಮ ಅಪೀಲ್ ಕೇಳೋದು, ಆಮೇಲೆ ಸರ್ಕಾರದ ಅಪೀಲ್ ಕೇಳಬೇಕು, ಎರಡೂ ಕಡೆ ವಾದ ವಿವಾದ ಕೇಳಿದ್ಮೇಲೆ ನೀವು ಅದನ್ನ ಕನ್ವರ್ಟ್ ಮಾಡ್ಬೇಕು 69. ಈಗೇನಿಲ್ಲ, ಡೈರೆಕ್ಟ್ ಜಡ್ಜ್ಮೆಂಟ್ ಡಮ್ 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 ಅಂದ್ಬಿಡ್ತೀರಾ. ಅದರಿಂದ ಅದು ಬೇಡ. ಇದೊಂದು ವಿಚಾರನ ನಾವು ತಗೊಂಡಾಗ ನೀವು ಬಡ್ಜೆಟ್ ಮೇಲೆ ಚರ್ಚೆಗೆ ಸಿಎಂ ಅವ್ರ ಉತ್ತರ ಎಷ್ಟು ಕೊಡಕ್ ಸಾಧ್ಯ? ಅವರು ಈಗ ಎಲ್ಲರೂ ಮಾತಾಡ್ತಾರಪ್ಪ, ಸುಮಾರು ಒಂದು 50 ಜನ ಮಾತಾಡ್ತಾರೆ. 50 ಜನದ ಉತ್ತರನ ಕೊಡಕ್ಕಾಗಲ್ಲ. ನಾನು ಮಾತಾಡಿದ್ಕೆ ಒಬ್ಬರು ಕೊಡ್ತಾರೆ ಅಷ್ಟೇ ಸಿಎಂ ಅವರು. ಉಳಿದಂತ ಸದಸ್ಯರಿಗೆ ಏನು ಕೊಡಲ್ಲ, ಹೆಸರು ಓದ್ತಾರಷ್ಟೇ. ಅದರಿಂದ 69 ಮಹತ್ವ, 60 ಮಹತ್ವ ಇರೋದ್ರಿಂದನೇ ರೂಲ್ಸ್ ಬುಕ್ ಅಲ್ಲಿ ಇರೋದದು. ರೂಲ್ಸ್ ಬುಕ್ ಅಲ್ಲಿ ಯಾಕೆ ತೋರಿಸಿದ್ದಾರೆ ಅಂದ್ರೆ ಇದ್ರ ಮಹತ್ವ ಇದೆ ಅಂತ ತೋರಿಸಿದ್ದಾರೆ. ಆ ಮಹತ್ವ ಎತ್ತಿ ಹಿಡಿಯಕ್ಕೆ ನಾನು ನಿಮಗೆ ಕೊಟ್ಟಿದ್ದೀನಿ. ಅದಕ್ಕೆ ಒಂದು 5 ನಿಮಿಷ ಮಾತಾಡ್ತೀನಿ. ಅದಾದ್ಮೇಲೆ ನೀವು ಯಾವ ಕನ್ವರ್ಟ್ ಮಾಡಿ ಇಲ್ಲ 16ನಲ್ಲೇ ಕೊಟ್ರೆ ನಮ್ಗೆ ಬಹಳ ಉಪಯೋಗ ಆಗ್ತೈತೆ. ಅವ್ರನ್ನೆಲ್ಲ ವೋಟಿಂಗ್ ಎಲ್ಲ ಹಾಕ್ಸ್ಬೋದು. ಬಹಳ ಜನ ಬೇಜಾರಾಗಿದ್ದಾರೆ, ಬಡ್ಜೆಟ್ ಅಲ್ಲಿ ಬೇಜಾರಾಗಿದ್ದಾರೆ. ನಮ್ ಕಡೆ ಒಂದು 50-60 ಜನ ಬರ್ಬೋದನ ವೋಟ್ ಹಾಕಿ. ನಾವೇನ ಗೆದ್ಬಿಟ್ರೆ ನಮ್ದೇ ಸರ್ಕಾರ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಚಾನ್ಸ್ ಟ್ರೈ ಮಾಡೋಣ. ಟ್ರೈ ಮಾಡೋದಕ್ಕೆ ಬಿಬಿಎಂಪಿ ಬಿಟ್ಟದ ಎಲ್ಲಿಗೆ ಹೋಗೋದು ಬೇಡ. ಒಂದು ಇಲ್ಲ, ಎಲ್ಲೂ ಹೋಗಲ್ಲ. 60ಯಲ್ಲಿ ಆ ನಿರ್ದಿಷ್ಟ ವಿಚಾರ ಸಂಬಂಧಪಟ್ಟ ಹಾಗೆ ಆ ವಿಷಯಕ್ಕೆ ಸಂಬಂಧಪಟ್ಟ ಕೊಡಬಹುದು. ಇದು ಆ ವ್ಯಾಪ್ತಿಯಲ್ಲಿ ಇವತ್ತು ಬರದಿದ್ದ ಕಾರಣ ನಾವು ಯಾವಾಗಾದ್ರೂ ಕನ್ವರ್ಟ್ ಮಾಡ್ತಾ ಇರೋದು. ನಾನು ಗೆದ್ದನ್ನು ಮಾಡೋದು ಡೈರೆಕ್ಟ್ 69 ಕೇಳಿದ್ರೆ ಈಸಿ ಆಗ್ತದೆ. ಮುಂದೆ ಸೆಕೆಂಡ್ ನಿಮ್ಗೆ ಕೂಡ ಗೊತ್ತಿದೆ 60 ಇದ್ದದನ್ನು ಅಲ್ಲಿ ಆಕ್ಚುಲಿ ಕನ್ವರ್ಟ್ ಮಾಡ್ಲಿಕ್ಕೇನೆ ಇಲ್ಲ 69ಗೆ. ಮತ್ತೆ ಯಾಕೆ ಚರ್ಚೆಗೆ ಅವಕಾಶ ಸಿಕ್ಲಿ ಅಂತ ಹೇಳಿ ಮಾಡೋದು. ಅದಕ್ಕೆ ನೀವು 69 ತಗೊಳ್ಳಿ, ಚರ್ಚೆಗೆ ಅವಕಾಶ ಕೊಡುವ. ನಾನು 5 ನಿಮಿಷ ಹೇಳಿದ್ರೆ ಏನೋ ಸಮಯ ಆಯ್ತದ. ಈಗ ನೀವು ಮಧ್ಯಾಹ್ನ ಮುಂದೆ ಹಾಕಿ ಬೇಜಾರು ಮಾಡ್ಕೊಂಡು ಇಳಿದು ಸೀದಾ ಹೊಟ್ಟೌಟ್ರಿ. ಅವಾಗ 2 ಅವರ್ 3 ಅವರ್ ಹೋಯ್ತು. ನಾನು 5 ನಿಮಿಷ 2 ಅವರ್ ಅಲ್ಲಿ 5 ನಿಮಿಷ ಕೇಳ್ತಾ ಇದ್ದೀನಿ ಅಷ್ಟೇ. ಬೇಜಾರು ಅಂತ ಅಲ್ಲ, ಒಂದ್ ಸೆಕೆಂಡ್. ವಿಷಯ ಏನು ಅನ್ನೋದನ್ನ ಮಾನ್ಯ ಗೌರವಾನ್ವಿತ ಸದಸ್ಯರ ಗಮನಕ್ಕೆ ಬರಲಿ ಅಂತ, ಬರ್ಲಿ, ತಯಾರಾಗಬೇಕಲ್ಲ ಸರ್ಕಾರ. ನನಗೆ ಬೇಸರ ಆಗಿದೆ ಅಂತ ಹೇಳಿದ್ರೆ ನನಗೇನು ಕೂಡ ಬೇಸರ ಆಗ್ಲಿಲ್ಲ. ನಾನು ನಮಗ್ ಬೇಸರ ಆಯ್ತಾ? ರಾಜ್ಯಕ್ಕೆ ಸೇರುವಾಗಲೇ ನಾನು ಕೋಪ ಮತ್ತು ಬೇಸರದ ನರವನ್ನು ಕಟ್ಟು ಮಾಡಿ ಪಾಲಿಟಿಕ್ಸ್ ಗೆ ಬಂದದ್ದು ಇಲ್ಲ. ಆದ್ರೆ ನಿಮ್ಗೆ ಗೌರವ ಉಳಿಸ್ಬೇಕಂತ ಹೇಳಿ, ಸದನ ಗೌರವ ಉಳಿಸ್ಬೇಕಂತ ಹೇಳಿ ಆ ನಿರ್ಮಾಣ ತಗೊಂಡದ್ದು. ಆಯ್ತು ಬಸ್. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಈ ನಿಲುವಳಿಯನ್ನ ಯಾಕೆ ತರ್ತಾ ಇದ್ದೀರಿ ಅಂದ್ರೆ, ಬೆಂಗಳೂರಲ್ಲಿ ಇಡೀ ರಾಜ್ಯಕ್ಕೆ ಸುಮಾರು 65% ಆದಾಯ ಕೊಡುವಂತದ್ದು, ಆದಾಯ ಕೊಡುವಂತ ಒಂದು ರೇವಣ್ಣ ಸೀಟ್ ಇದೆ ಮಂಜು ನೀವು ಹಿಂದೆ ಕೊಡು. ಅಧ್ಯಕ್ಷರೇ, ಬೆಂಗಳೂರು ಇಡೀ ರಾಜ್ಯಕ್ಕೆ ಒಂದು 60-65% ಆದಾಯ ಕೊಡುವಂಥದ್ದು. ಇವತ್ತು ಅಂತ ಆದಾಯ ಕೊಡುವಂತ ಕರೆಯುವಂತ ಹಸುವಿಗೆ ಇವತ್ತು ಮೇವಿಲ್ದಂಗೆ ಮಾಡಕ್ ಬಿಟ್ಟಿದ್ದಾರೆ. ಅಭಿವೃದ್ಧಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ 2.5-3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಇಲ್ಲಿ ಬ್ರ್ಯಾಂಡ್ ಇಲ್ಲ. ಬ್ರ್ಯಾಂಡ್ ಹೋಗ್ಬಿಟ್ಟು ಕಸದ ರಾಶಿಯ ಬ್ರ್ಯಾಂಡ್ ಆಗಿದೆ ಇದು. ಇವತ್ತು ಹಳ್ಳ ಬಿದ್ದಿರೋ ರಸ್ತೆಗಳ ಬ್ರ್ಯಾಂಡ್ ಆಗಿದೆ, ಟ್ರಾಫಿಕ್ ಜಾಮ್ ಬ್ರ್ಯಾಂಡ್ ಆಗಿದೆ, ಈ ಖಾತಾಗೆ ಅಲೆದಾಡುವ ಬ್ರ್ಯಾಂಡ್ ಆಗಿದೆ, ಅನುದಾನವಿಲ್ಲದೆ ಬ್ರ್ಯಾಂಡ್ ಆಗಿದೆ. ಈ ತರ ಬ್ರ್ಯಾಂಡ್ ಆಗಿ ಇರೋವಂಥದ್ದು. ಒಂದೇ ಒಂದು ಘಟನೆ ಹೇಳಿ ನಿಲ್ಸ್ಬಿಡ್ತೀನಿ ನಾನು, ಅಲ್ಲಿಗೆ ಜಾಸ್ತಿ ಮಾಡಲ್ಲ. ಈ ಕೆಂಪೇಗೌಡರು ಕಟ್ಟಿದಂಥದ್ದು 5 ಭಾಗ ಮಾಡಿ ಒಂದು ಘಟನೆ, ಸಣ್ಣ ಘಟನೆ ಹೇಳ್ತೀನಿ. ಒಬ್ರು ಫಾರಿನ್ ಇಂದ ಇಂಡಿಯಾಗೆ ಬರ್ತಾರೆ ಒಬ್ರು ಡಾಕ್ಟರ್. ಏನು ಅಂತ ಹೇಳಿದ್ರೆ, ನಾನು ಇಂಡಿಯಾದಲ್ಲಿ ಒಂದು ಸೇವೆ ಮಾಡಬೇಕು ಅಂತ ಹೇಳಿ. ಅವ್ರಿಗೆ ಹೇಳಿ ಸರ್, ರೇವಣ್ಣ ಮಂಜು 1 ನಿಮಿಷ ಆಚೆ ಓಡೋ ಪ್ಲೀಸ್. ಇಂಡಿಯಾಗೆ ಬರ್ತಾರೆ ಸೇವೆ ಮಾಡಬೇಕು ಅಂತ. ಪತ್ರಿಕೆಯಲ್ಲೂ ಬಂದಿದೆ, ಎಲ್ಲಾ ಪತ್ರಿಕೆಯಲ್ಲೂ ಬಂದಿದೆ. ಒಂದು ಆಪರೇಷನ್ ಇರ್ತದೆ ಮಣಿಪಾಲಲ್ಲಿ. ಅಲ್ಲೇನಾಗ್ತದೆ, ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಟ್ರಾಫಿಕ್ ಜಾಮ್ ಆದಾಗ ಮನುಷ್ಯ 4 ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಸ್ಬಿಟ್ಟು ಓಡ್ಕೊಂಡು ಬಂದಿದ್ದಾನೆ, ನಡ್ಕೊಂಡಲ್ಲ, ಓಡ್ಕೊಂಡು ಬಂದು ಆಪರೇಷನ್ ಮಾಡಿದ್ದಾನೆ. ಹಾರ್ಟ್ ಆಪರೇಷನ್. ಈಸ್ ಎ ಹಾರ್ಟ್ ಸ್ಪೆಷಲಿಸ್ಟ್. ಅವನದೊಂದು ಅವರ ತಂದೆದೊಂದು ಪೊಲೀಸ್ ಕಮಿಷನರ್